ವಿಜಯಪುರ ಜಿಲ್ಲೆಯಲ್ಲಿ ನಿನ್ನೆ ಸಂಜೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಆಲಮೇಲ ತಾಲೂಕಿನ ಮೊರಟಗಿ ಗ್ರಾಮದಲ್ಲಿ ಭಾರೀ ಬಿರುಗಾಳಿ ಸಹಿತ ಮಳೆಯಾಗಿ ಮನೆ ಛಾವಣಿಯೊಂದು ಕುಸಿದು ಬಿದ್ದ ಪರಿಣಾಮ ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ಮನೆಯ ದುರಸ್ತಿ ಕಾರ್ಯ ನಡೆಯುತ್ತಿದ್ದ ಕಾರಣ ಬಾಡಿಗೆ ಮನೆಯಲ್ಲಿದ್ದ ಗುರುನಾಥ ಬಡಿಗೇರ ಅವರ ಕುಟುಂಬವು ಇಂದು ತಮ್ಮ ಸ್ವಂತ ಮನೆಗೆ ಮರಳಬೇಕಿತ್ತು. ಈ ಸಂದರ್ಭದಲ್ಲಿ ದುರದೃಷ್ಟವಶಾತ್ ಛಾವಣಿ ಕುಸಿದು ಬಿದ್ದಿದೆ. ಈ ಘಟನೆಯಲ್ಲಿ ಗುರುನಾಥ ಬಡಿಗೇರ, ಜ್ಯೋತಿ ಬಡಿಗೇರ, ಕಾಳಮ್ಮ ಬಡಿಗೇರ ಮತ್ತು ಕೀರ್ತಿ ಬಡಿಗೇರ ಸಾವಿಗೀಡಾಗಿದ್ದಾರೆ. ಗುರುನಾಥ್ ಅವರ ತಾಯಿ ಶಾಂತಾಬಾಯಿ ಹಾಗೂ ಪುತ್ರ ವೀರೇಶ ಮತ್ತೊಂದು ಮನೆಯಲ್ಲಿ ಮಲಗಿದ್ದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ ಇಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶೋಕತಪ್ತ ಕುಟುಂಬ ಸದಸ್ಯರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕ ಅಶೋಕ ಮನಗೋಳಿ, ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ, ಪೊಲೀಸ್ ವರಿಷ್ಠಾಧಿಕಾರಿ ಪಿ ಲಕ್ಷ್ಮಣ ನಿಂಬರಗಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಮತ್ತಿತರರು ಉಪಸ್ಥಿತರಿದ್ದರು. ಶಿಕ್ಷಣ ಅವ್ರು ಆಗ್ಬೇಕ ಅದು ಬೇರೆ ಯಾರು ಮುಟ್ಟಂಗಿಲ್ಲ ಏನ್ರಿ, ಅವ್ರ ಗಟ್ಟ ಸೀಮಿತ ಏನ್ರುವ ಅವ್ರ ಬಡ್ಡಿದಿಂದ ನಿನ್ನೆ ರಾತ್ರಿ ಗುಡುಗು ಮಳೆ ಬಳಿಕ ಸುದ್ದಿಗಾರರೊಂದಿಗೆ ಎಂಬಿ ಪಾಟೀಲ್, ಭಾರೀ ಮಳೆಯ ಕಾರಣ ಛಾವಣಿ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟಿರುವುದು ಭಾರೀ ದುಃಖದ ಸಂಗತಿ. ಮೃತಪಟ್ಟ ಕುಟುಂಬದ ಸದಸ್ಯರಿಗೆ ತಲಾ 5 ಲಕ್ಷ ರೂಪಾಯಿಯಂತೆ ಒಟ್ಟು 20 ಲಕ್ಷ ರೂಪಾಯಿಗಳ ಪರಿಹಾರ ನೀಡಲಾಗುವುದು ಎಂದು ಘೋಷಿಸಿದರು. ಈ ಹಣವನ್ನು ಬದುಕುಳಿದ ಬಾಲಕ ವೀರೇಶ ಬಡಿಗೇರನ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ ಠೇವಣಿ ಇಡಲಾಗುವುದು ಮತ್ತು ಆತನ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣ ನೆರವು ನೀಡಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು. ಗಂಡು ಮಗು ಇವತ್ತು ಉಳ್ಕೊಂಡಿತ್ತು. ದುರ್ಘಟನೆ ಆಗಬಾರ್ದಾಗಿತ್ತು. ಪ್ರತಿಯೊಬ್ಬರಿಗೂ ಕೂಡ 5 ಲಕ್ಷ ರೂಪಾಯಿದಂತೆ 4 ಜನಕ್ಕೆ 20 ಲಕ್ಷ ಹಣ ಬರ್ತದೆ. ಹಣ ದೊಡ್ಡದಲ್ಲ, ಆದರೆ ಆ ಮಗು ಒಂದಿದೆ. ಆ ಮಗುವಿನ ಮುಂದೆ ಅವರ ಶಿಕ್ಷಣ, ಅವನ ಒಂದು ಬದುಕು ಇದು ಆಗಬೇಕು ಅಂಥೇಳಿ ಆ 20 ಲಕ್ಷವನ್ನು ಏನಿದೆ ಅದನ್ನು ಜಿಲ್ಲಾಧಿಕಾರಿಗಳಿಗೆ ನಾನು ಶಾಸಕರು ತಿವಾರಿಯವರಿಗೆ ಹೇಳಿದ್ದೀನಿ. ಸ್ಥಳೀಯವಾಗಿ ಸಹ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂಥ ಹಿರಿಯರು ಅದನ್ನು ಡಿಪಾಸಿಟ್ ಮಾಡಿ ಆ ಮಗುವನ್ನು ಬಡ್ಡಿಯಲ್ಲಿ ಬಿಡುವಂಥದ್ರಲ್ಲಿ ಅವನ ಬದುಕಾಗಬೇಕು ಮತ್ತು ಮುಂದೆ ಅವನ ಶಿಕ್ಷಣ ಇವೆಲ್ಲ ಕೂಡ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ಒಂದು ಇದು ಮಾಡಿಕೊಂಡು ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಈ ಮಧ್ಯೆ ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಯಲ್ಲೂ ನಿನ್ನೆ ಸಂಜೆ ಭಾರೀ ಮಳೆಯಾಗಿ